ತಮಿಳುನಾಡಿಗೆ ನೀರು ಹರಿಸುವಂತೆ ಸೂಚನೆ ನೀಡಿದ್ದು ಸರಿಯಲ್ಲ. ಮಂಡ್ಯದ ಮಳವಳ್ಳಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲೇ ನೀರಿಲ್ಲ, ಮಳವಳ್ಳಿ ಭಾಗದ ಕೊನೆ ಭಾಗಕ್ಕೆ ನೀರು ಹರಿದಿಲ್ಲ. ಇಂತಹ ಸಂದರ್ಭದಲ್ಲಿ ನೀರು ಬಿಡುಗಡೆಗೆ ಆದೇಶ ಕೊಟ್ಟಿದ್ದು ಸರಿಯಲ್ಲ. ಸಿಎಂ ಡಿಕೆಶಿ ಯಾವುದೇ ಕಾರಣಕ್ಕೂ ಆದೇಶ ಪಾಲನೆ ಮಾಡಬಾರದು. ಬಂಗಾರಪ್ಪ ಎಚ್ಡಿಡಿ ನಿರ್ವಹಣಾ ಪ್ರಾಧಿಕಾರದ ಸೂಚನೆಯನ್ನ ಧಿಕ್ಕರಿಸಿದ್ರು. ಅದರಂತೆ ನೀವು ಪಾಲನೆ ಮಾಡಿ ಅಂತ ಹೇಳಿ ಡಾಕ್ಟರ್ ಕೆ ಅನ್ನದಾನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲೇ ನೀರಿಲ್ಲ, ಬರಗಾಲ ಆಗಿಬಿಟ್ಟಿದೆ, ಕುಡಿಯೋದಕ್ಕೂ ನೀರಿಲ್ಲ, ಮತ್ತೊಂದು ಕೆಲಸಕ್ಕೂ ನೀರಿಲ್ಲ, ನಮಗೆ ಹೊಟ್ಟೆ ಹಿಟ್ಟಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ಹೋಳಿಗೆ ಊಟವನ್ನ ಹೆಂಗ್ ಬಡಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂದರೆ 4 TMC ನೀರನ್ನು 15 ದಿನದ ಒಳಗಡೆ ಬಿಡಬೇಕು ಅಂತೇಳಿ ಪ್ರಾಧಿಕಾರ ಆದೇಶ ಮಾಡಿದೆ. ಇವತ್ತು ಇಲ್ಲಿ ಪರಿಸ್ಥಿತಿ, ನಮ್ಮ ಮಳವಳ್ಳಿಗೆ ನೀರಿಲ್ಲ, ನಮ್ಮ ವ್ಯವಸಾಯಕ್ಕಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಸ್ಥಿತಿ ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ನೀರು ಎಲ್ಲಿಂದ ಬಿಡೋಕ್ಕಾಗುತ್ತೆ? ಮಾನ್ಯ DK ಶಿವಕುಮಾರ್ ಜಿ ಅವರೇ, ನಾವು ಇಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಸಂದರ್ಭದಲ್ಲೂ ಬಂಗಾರಪ್ಪನವ್ರು ಏನು ನಿಲುವು ತಗೊಂಡಿದ್ರು ನೀರು ಬಿಡಲ್ಲ ಅಂತೇಳಿ, ದೇವೇಗೌಡ ಸಾಹೇಬ್ರು ಏನು ನೀರು ಬಿಡಲ್ಲ ಅಂತ ಹೇಳಿದ್ರು, ನಿಲುವು ತಗೊಂಡಿದ್ರು, ಆ ನಿಲುವಿಗೆ ನೀವು ಕಟಿಬದ್ಧರಾಗಿ ಇವತ್ತು ತಮಿಳ್ನಾಡಿಗೆ ಮಳೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇನ್ನು ಮುಂದಿನ ತಿಂಗಳು ಮಳೆಗಾಲ